ರಾಜ್ಯದಲ್ಲಿ ದಿನೇ ದಿನೇ ಜೋರಾಗ್ತಾನೆ ಇದೆ ಸರ್ಜರಿ ಮತ್ತು ಕ್ರಾಂತಿಯ ವಿಚಾರಗಳು. ಹಾಗಾದ್ರೆ ಈಗ ಕೈ ನಾಯಕರು ಕೇಳ್ತಾ ಇರೋದೇನು, ಅದರ ಮಧ್ಯದಲ್ಲಿ ಹೈಕಮಾಂಡ್ ಕೊಟ್ಟಿರುವಂತ ಸಂದೇಶ ಏನು? ಆ ಸಂದೇಶವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಪಾಲನೆ ಮಾಡಲೇಬೇಕಾದಂತಹ ಅನಿವಾರ್ಯತೆ. ರಾಜ್ಯದಲ್ಲಿ ಜೋರಾಗ್ತಾ ಇದೆ ಸಿಎಂ ಕುರ್ಚಿಗಾಗಿ ಕಿತ್ತಾಟ. ಒಂದ್ ಕಡೆ ಕ್ರಾಂತಿ ಮಾತು, ಮತ್ತೊಂದು ಕಡೆ ಹೈಕಮಾಂಡೇ ಒಂದು ಖಡಕ್ ಸಂದೇಶ ರವಾನೆ ಮಾಡಿದೆ. ಸಂಪುಟ ಪುನರಚನೆಗೆ ಸಿಎಂ ಸಿದ್ದರಾಮಯ್ಯ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಪವರ್ ಶೇರಿಂಗ್ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪಟ್ಟು ಹಿಡಿದಿದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನವನ್ನ ಬಿಟ್ಟುಕೊಡುವ ಮಾತೇ ಇಲ್ಲ ಅಂತ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರೊಂದು ಸಂದೇಶ ಕೊಟ್ಟಿದ್ದಾರಂತೆ. ಇಬ್ಬರು ಬೇರೆ ಬೇರೆ ದಿಕ್ಕಿನತ್ತ ಹೆಜ್ಜೆ ಹಾಕಿದ್ರೆ ಕಷ್ಟ, ಒಂದೇ ದಿಕ್ಕಿನ ಕಡೆಗೆ ಹೆಜ್ಜೆ ಹಾಕಬೇಕು ಅಂತ. ನೀವಿಬ್ರು ಪ್ರಬಲ ನಾಯಕರು, ಒಗ್ಗಟ್ಟಾಗಿ ಇರಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಲಹೆ ಕೊಟ್ಟಿದ್ದಾರೆ. ಬಹಿರಂಗವಾಗಿ ಹೇಳಿಕೆ ನೀಡಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಡಿ, ಒಂದೇ ವೇದಿಕೆಯಲ್ಲಿ ಒಟ್ಟಾಗಿ ಭಾಗಿಯಾಗುವಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೂಚನೆ ಕೊಟ್ಟಿದ್ದಾರೆ. ಸಿದ್ದು ಡಿಕೆ ನಡೆಗೆ ಹೈಕಮಾಂಡ್ ನಾಯಕರು ಎಚ್ಚರಿಕೆ ಹೆಜ್ಜೆ ಇರಿಸುತ್ತಿದ್ದಾರೆ. ಸಡನ್ ಆಗಿ ನಿರ್ಧಾರ ತೆಗೆದುಕೊಳ್ಳದೆ ಕಾದು ನೋಡುವ ತಂತ್ರದ ಮೊರೆ ಹೋಗಿದೆ ಹೈಕಮಾಂಡ್. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಬಳಿ ಚರ್ಚೆ ಮಾಡಿದ ಬಳಿಕ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಸಂದೇಶ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತ್ಯೇಕವಾಗಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗುವ ಮೂಲಕ ಪವರ್ ಶೇರಿಂಗ್ ಒಪ್ಪಂದದಂತೆ ಈ ತಿಂಗಳು ನನಗೆ ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡಿಸಬೇಕು ಅಂತ ಒತ್ತಡ ಹಾಕ್ತಾ ಇದ್ರು. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆನ್ನಿಗೆ ಸಿಎಂ ಕೂಡ ದೆಹಲಿ ಪ್ರಯಾಣ ಮಾಡ್ತಾರೆ, ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗ್ತಾರೆ. ಸಿದ್ದರಾಮಯ್ಯನವರ ವರ್ಷನ್ ಏನ್ ಗೊತ್ತಾ, ಸಿಎಂ ಕುರ್ಚಿಗೆ ಮೇಜರ್ ಸರ್ಜರಿ ಬೇಡ, ಬದಲಾಗಿ ಸಂಪುಟಕ್ಕೆ ಸರ್ಜರಿ ಆಗಬೇಕು, ಕೆಲಸ ಮಾಡದೇ ಇರುವ ಸಚಿವರನ್ನ ಸಂಪುಟದಿಂದ ಕೈ ಬಿಡಬೇಕು, ಅದಕ್ಕೆ ಮಾತ್ರ ಈ ಕ್ರಾಂತಿ ಸರ್ಜರಿ ಸಾಕ್ಷಿ ಆಗಬೇಕು, ಸೀಮಿತ ಆಗಬೇಕು ಅನ್ನುವಂಥ ಚರ್ಚೆಗಳನ್ನ ಮಾಡಿದ್ರು. ಹಾಗಾಗಿ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂಥ ಪರಿಸ್ಥಿತಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಇರೋದ್ರಿಂದ ಇಬ್ಬರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಿ ಏನೇ ಕ್ರಾಂತಿಗಳಾದರೂ ಸರ್ಜರಿಗಳಾದರೂ ಕೂಡ ಅಲ್ಲಿ ಇಬ್ಬರ ಸಮ್ಮತಿ ಬೇಕಾಗುತ್ತೆ, ಒಪ್ಪಂದಗಳಾಗಬೇಕಾಗುತ್ತೆ. ಅದಾದ ಬಳಿಕನೇ ಕಾಂಗ್ರೆಸ್ ಹೈಕಮಾಂಡ್ ಏನೇ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಅದನ್ನ ಸ್ವಾಗತ ಮಾಡುವ ಮನಸ್ಥಿತಿಗೂ ಕೂಡ ಇಬ್ಬರು ನಾಯಕರು ಬರಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆ ಇರಿಸೋದಕ್ಕೆ ಹೈಕಮಾಂಡ್ ಮುಂದಾಗ್ತಾ ಇದೆಯಂತೆ. ಕಾರಣ ಹೇಳಿ ಕೇಳಿ ಇಬ್ಬರು ಪ್ರಬಲ ನಾಯಕರು, ಇಬ್ರು ಕೂಡ ಪಕ್ಷಕ್ಕೆ ಬೇಕಾದವರು, ಯಾರನ್ನ ಕೂಡ ಕಡೆಗಣನೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಹಾಗಾಗಿ ಇಬ್ಬರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಇರೋದ್ರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಅದೇ ಸಂದೇಶ ಕೊಟ್ಟಿದ್ದಾರೆ. ಒಗ್ಗಟ್ಟಾಗಿರಿ, ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳಿ, ಬೇರೆ ಬೇರೆ ದಿಕ್ಕಿನ ಕಡೆಗೆ ಹೋದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಸಲಹೆ ಸೂಚನೆ ಕೊಟ್ಟಿದ್ದಾರಂತೆ. ಬಟ್ ಎಷ್ಟರ ಮಟ್ಟಿಗೆ ಅದನ್ನ ಪಾಲನೆ ಮಾಡ್ತಾರೆ ನಾಯಕರು ಕಾದ್ ನೋಡ್ಬೇಕು.